ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬೇಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಶಹಾಗಂಜ್ನ ಜೈನ್ ಮಂದಿರದಲ್ಲಿ ಕನ್ನಡ ಸೇವಾ ಪ್ರತಿಷ್ಠಾನ ಬೀದರ್ ವತಿಯಿಂದ ಪ್ರಭುರಾವ್ ಕಂಬಳಿವಾಲೆ ಕುರಿತು ಸಾಹಿತ್ಯ ಸಂಸ್ಕೃತಿ ಚಿಂತನಾ ಕಾರ್ಯಕ್ರಮ. ಬ್ರೀಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವೃಂದದವರಿಂದ ಡಾಕ್ಟರ್ ಚಂದ್ರಪ್ರಕಾಶ್ ಎಸ್ತ್ರಗಟೆ ಮತ್ತು ಶ್ರೀಮತಿ ಆರ್.ಪಿ. ವಿರೋನಿಕಾ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಜಿಲ್ಲೆಯ ಸುಲ್ತಾನ್ಪುರ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಅವರ ಜಮೀನಿನಲ್ಲಿ ನೀರಿನ ಪೂರೈಕೆ ಇಲ್ಲದೆ ಬೆಳೆ ನಷ್ಟ ಅನುಭವಿಸುತ್ತಿರುವ ಸುಲ್ತಾನ್ಪುರ ರೈತರು. ಬೀದರ್ ನೆಹರು ಕ್ರೀಡಾಂಗಣದ ಬಳಿ ನಿರ್ಮಿಸಲಾದ ಬಸ್ ತಂಗುದಾಣ ಸಾರ್ವಜನಿಕರ ಉಪಯೋಗಕ್ಕೆ ಬಾರದ ತಂಗುದಾಣ. ಬಿಜೆಪಿ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದಾಗಿ ಬಿಜೆಪಿ ಅವರ ವಿರುದ್ಧ ಈಶ್ವರ್ ಖಂಡ್ರೆಯವರ ವಾಗ್ದಾಳಿ. ವಾರ್ತೆಯ ವಿವರ. ಬೀದರ್ ನಗರದ ಶಹಾಗಂಜ್ನಲ್ಲಿರುವ ಜೈನ್ ಮಂದಿರದಲ್ಲಿ ಪ್ರಭುರಾವ್ ಕಂಬಳಿವಾಲೆ ಕನ್ನಡ ಸೇವಾ ಪ್ರತಿಷ್ಠಾನ ವತಿಯಿಂದ ಏರ್ಪಡಿಸಿದ 103ನೇ ಮಾಸಿಕ ಸಾಹಿತ್ಯ ಸಂಸ್ಕೃತಿ ಚಿಂತನಾ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ, ಸಾಹಿತಿ, ಚಿಂತಕ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಗಂಧರ್ವ ಸೇನಾ ಅವರು ದಿವಂಗತ ಪ್ರಭುರಾವ್ ಕಂಬಳಿವಾಲೆ ಅವರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಉದಗೀರ್ನಿಂದ ಬೀದರ್ಗೆ ಪಾದಾರ್ಪಣೆ ಮಾಡಿದ ಅವರು ಅಭ್ಯಾಸದ ನಂತರ ವಕೀಲ ವೃತ್ತಿ ಮಾಡುತ್ತಾ ತಮ್ಮ ವೃತ್ತಿಯ ಆದಾಯದಿಂದ ಬಂದ ಹಣವನ್ನು ಸ್ವಂತಕ್ಕೆ ಖರ್ಚು ಮಾಡದೆ ಇತರರಿಗೆ ಮತ್ತು ಅತ್ಯಂತ ಅವಶ್ಯಕತೆಯುಳ್ಳ ಬಡ ವ್ಯಕ್ತಿಗಳಿಗೆ ದಾನ ಮಾಡುತ್ತಿದ್ದರು ಎಂದು ತಿಳಿಸಿದರು. ಬೀದರ್ ನಗರದ ಶಹಾಗಂಜ್ನಲ್ಲಿರುವ ಜೈನ ಮಂದಿರದಲ್ಲಿ ಪ್ರಭುರಾವ್ ಕಂಬಳಿವಾಲೆ ಕನ್ನಡ ಸೇವಾ ಪ್ರತಿಷ್ಠಾನ ಏರ್ಪಡಿಸಿದ 103ನೇ ಮಾಸಿಕ ಸಾಹಿತ್ಯ ಸಂಸ್ಕೃತಿ ಚಿಂತನೆ ಕಾರ್ಯಕ್ರಮದಲ್ಲಿ ದಿವಂಗತ ಪ್ರಭುರಾವ್ ಕಂಬಳಿವಾಲೆ ಬಾಬಾರವರ ಕುರಿತಾಗಿ ಹಿರಿಯ ಪತ್ರಕರ್ತ, ಸಾಹಿತಿ, ಚಿಂತಕ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಗಂಧರ್ವ ಸೇನಾ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಪ್ರಕರಣವೊಂದರಲ್ಲಿ ವಿಜಯಿ ಸಾಧಿಸಿದ್ದಕ್ಕೆ ವ್ಯಕ್ತಿಯೊಬ್ಬರು ಒತ್ತಾಯಪೂರ್ವಕವಾಗಿ ನೀಡಿದ ಜಮೀನನ್ನು ಬೇರೊಬ್ಬರ ಹೆಸರಿಗೆ ನೋಂದಣಿಯನ್ನು ಮಾಡಿಸಿದ್ದು ಧೀಮಂತ ವ್ಯಕ್ತಿತ್ವ ಮತ್ತು ಮಾನವೀಯತೆ ನಿಸ್ವಾರ್ಥತೆ ತೋರಿದ್ದಾರೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿ ಕನ್ನಡವನ್ನು ಬೆಳೆಯಲು ಕಾರಣೀಭೂತರು. ವೀರಶೈವ ಮಹಾಸಭಾ, ಆರ್ಯ ಸಮಾಜ ಕಾರ್ಯ ಜೊತೆಗೆ ಕನ್ನಡ ಕಾರ್ಯ ಮಾಡಿರುವ ತ್ಯಾಗ ಇಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಿದೆ, ಆದರ್ಶವಾಗಿದೆ ಎಂದು ನುಡಿದ ಗಂಧರ್ವ ಸೇನಾ ಅವರು ಅವರ ಇತಿಹಾಸ ಓದುತ್ತಾ ಹೋದರೆ ಮೈಮನ ರೋಮಾಂಚನಗೊಳ್ಳುವುದು ಎಂದು ತಿಳಿಸಿದರು. ನಂತರ ನಡೆದ ಕವಿಗೋಷ್ಠಿಯಲ್ಲಿ ಸಾಹಿತಿ ಎಂ.ಜಿ. ಗಂಗನಪಳ್ಳಿ, ಚಂದ್ರಪ್ಪ ಹೆಬ್ಬಾಳ್ಕರ್, ಎಂ.ವಿ. ಡಾಕುಳಗಿ, ಸೋಮನಾಥ ನುಚ್ಚ, ರಾಮಕೃಷ್ಣ ಸಾಳೆ, ನಾಗಲಿಂಗ ಕವಿ, ನಿರಹಂಕಾರ ಬಂಡಿ, ಆತ್ಮಾನಂದ ಬಂಬಳಗಿ, ಓಂಕಾರ ಪಾಟೀಲ್, ಅಜಿತ್ ಎನ್, ನಾಗಶೆಟ್ಟಿ ಪಾಟೀಲ್ ಗಾದಗಿ ಇತರರು ಪ್ರಭುರಾವ್ ಕಂಬಳಿವಾಲೆ ಕುರಿತಾಗಿ ಸ್ವರಚಿತ ಕವನ ವಾಚನವನ್ನು ಮಾಡಿದರು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಶಂಭುಲಿಂಗ ವಾಲ್ದೋಟಿಯವರು ವಹಿಸಿದ್ರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರತಿಷ್ಠಾನದ ಅಧ್ಯಕ್ಷ ನಾಗಶೆಟ್ಟಿ ಧರಂಪುರ ಅವರು ವಹಿಸಿದ್ರು. ವೇದಿಕೆಯ ಮೇಲೆ ಲೇಖಕ ಜ್ಞಾನೇಶ್ವರ ಪೊಕ್ಕಲ್ವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆ ಕಾಲದಲ್ಲಿ ಸುಮಾರು 600 ವರ್ಷ 700 ವರ್ಷ ನಮ್ಮ ಭಾಗ ಮುಸ್ಲಿಮರ ಆಳ್ವಿಕೆಗೆ ಒಳಗಾಗಿರುವುದರಿಂದ ಕನ್ನಡದ ಬಗ್ಗೆ ಅಷ್ಟು ಬೆಳವಣಿಗೆ ಆಗಿದೆ. ಕನ್ನಡ ಮಾತಾಡೋರು ಕೂಡ, ಮನೆಯಲ್ಲಿ ಕನ್ನಡ ಮಾತಾಡೋರು ಕೂಡ ಹೊರಗಡೆ ಉರ್ದು ಮರಾಠಿ ಮಾತಾಡ್ತಕ್ಕಂಥ ಪ್ರಸಂಗ. ಶಿಕ್ಷಣ ಕೂಡ ಉರ್ದು ಮರಾಠಿಯಲ್ಲಿ ಆಗ್ತದೆ. ಕಂಬಳಿವಾಲೆ ಬಾಬಾ ಕೂಡ ಶಿಕ್ಷಣ ಉರ್ದು ಮರಾಠಿಯಲ್ಲಿ ಆಗಿರುತ್ತದೆ. ಕನ್ನಡ ಮಾತಾಡ್ತಿದ್ದೆ, ಬಟ್ ಬರಲಿಕ್ಕೆ ಆಗ್ತಿದ್ದಿಲ್ಲ. ಇವರು ಪ್ರಾಥಮಿಕ ಶಿಕ್ಷಣ ಆದ ನಂತರ ವಕಾಲತ್ತು ಒಂದು ಡಿಗ್ರಿ ಹೈದರಾಬಾದ್ನಲ್ಲಿ ಒಂದು 2 ಪ್ರತಾಪ, ಡಿಪ್ಲೊಮಾ ಟೈಪ್, ಒಂದು ಡಿಗ್ರಿ ಟೈಪ್ ಇತ್ತು. ಡಿಪ್ಲೊಮಾ ಟೈಪ್ ಇರ್ತಕ್ಕಂಥ ಸೋಮ್ ಅನ್ನುವಂಥ ಒಂದು ಡಿಗ್ರಿ ಬರೆದಿದ್ದಾರೆ. ಆ ಡಿಗ್ರಿ ನಂತರ ಅವರು ಉದ್ಯೋಗದಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದರು. ಪ್ರಾಕ್ಟೀಸ್ ಕಾಲದಲ್ಲಿ ಕೂಡ ಸಮಾಜ ಸೇವೆಗೆ ಆರ್ಥಿಕವಾಗಿ ಲೆಕ್ಕ ಹಾಕ್ತಕ್ಕಂಥ ವ್ಯಕ್ತಿಗಳು. ಆದರೆ ಒಂದು ಸಲ ಅವರಿಗೆ ಒಂದು ಹ್ಯೂಜ್ ಅಮೌಂಟ್ ಬಂತಂತೆ. ಒಂದು ಯಾವುದೋ ಕೇಸ್ನಲ್ಲಿ ಅವರು ಕೊಡ್ಬೇಕು, ಕೇಸ್ ಗಡಾಸಿ ಮೇಲೆ ಗೆದ್ದರು. ಆ ಪಾರ್ಟಿ ದುಡ್ಡು ಕೊಡ್ತು. ಇಷ್ಟು ದುಡ್ಡು ಆ ಕಾಲಕ್ಕೆ ಅಷ್ಟು ದುಡ್ಡು ಅಂದರೆ ಭಾಳ ದೊಡ್ಡ ಅಮೌಂಟ್. ಇಷ್ಟು ದುಡ್ಡು ಬರ್ತದೆ ಈ ವ್ಯವಸಾಯದಾಗ, ಇಷ್ಟು ದುಡ್ಡು ತಗೊಂಡು ನ್ಯಾಯ ಮಾಡಲಿ, ನನಗೆ ಜರುರತ್ತಿಲ್ಲ ದುಡ್ಡು. ಅಲ್ಲಿನ ಚಿಂತನೆ ನದಿಗಳು ಬದಲಾಗ್ತಾ ಹೋಗುತ್ತೆ. ಇನ್ನೊಂದು ಪ್ರಕರಣದಲ್ಲಿ ಅವರು ಕೇಸ್ ಗೆಲ್ತಾರೆ, ಭಾಳ ಕಠಿಣವಾದಂಥ ಕೇಸ್. ಆ ಕೇಸ್ ಕೂಡ ಒಬ್ಬ ಸಮಾಜ ಸೇವಕ ಇರ್ತಕ್ಕಂಥ ವ್ಯಕ್ತಿಗೆ ಆ ಸಂಬಂಧಪಟ್ಟಂಥ ಕೇಸ್. ಮಹಾಜನ ಅಂತ ಹೇಳ್ತಾರೆ. ಕೇಸ್ ಗೆದ್ದಿದ್ಮೇಲೆ ಒಂಥರ ನಿಮ್ಮನ್ನ ಫೀಸ್ನು ಕೊಡ್ತಾ ಹೋಗಿ ತಗೊಳ್ತಾ ಇಲ್ಲ,
ನಾವು ತಗೊಳ್ತಿದ್ದಿಲ್ಲ. ನೀವು ಸಮಾಜ ಸೇವೆ, ನಾನು ಸಮಾಜ ಸೇವೆ, ನಾನು ಇದ್ರ ಮುಖಾಂತರ ಸೇವೆ ಮಾಡ್ತಕ್ಕಂಥ ನಾವು ಫೀಸ್ ತಗೊಳ್ಳೋದಿಲ್ಲ. ಬೇರೆ ಪಾರ್ಟಿ ಇದ್ದರೆ ವ್ಯವಹಾರ ಇದ್ದರೆ ಅದು ಬೇರೆ, ನಾನು ಫೀಸನ್ನು ತಗೊಳ್ಳೋಲ್ಲ ಅನ್ನೋದು. ಕಡೆಗೆ ಆ ವ್ಯಕ್ತಿಗೆ ಇದು ಆಗಲಿಲ್ಲ, ಸಹನೆ ಆಗಲಿಲ್ಲ. ಒಂದು ದಿವಸ ಹೋಗಿ ಹೇಳ್ತಾನೆ, ನೀವು ಕೇಸ್ ನನಗೆ ಗೆದ್ದು ಕೊಟ್ಟಿದ್ದರಿಂದ ಬಹಳ ದೊಡ್ಡ ಅನುಕೂಲ ನನಗಾಗಿದೆ, ಬಹಳ ಲಾಭ ಆಗಿದೆ, ಬಹಳ ದೊಡ್ಡ ಜಮೀನು ನನಗೆ ಉಳಿಸ್ಕೊಟ್ಟಿದೆ. ಆ ಜಮೀನಿನ ಒಂದು ಭಾಗ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ, ದುಡ್ಡು ತಗೊಳ್ಬೇಕು. ಆ ಜಮೀನು ತಗೊಂಡು ನಾ ಏನು ಮಾಡಲಿ? ಇಲ್ಲ ಇಲ್ಲ, ನೀವು ತಗೊಳ್ಳೇಬೇಕು, ಹಾಗಂತ ನೀವು ನಾಳೆ ಭಾಗ ಹೇಳ್ತೀನಿ. ಬ್ರೀಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವೃಂದದವರಿಂದ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಚಂದ್ರಪ್ರಕಾಶ್ ಎಸ್ ರಗಟೆ ಮತ್ತು ಪ್ರಭಾರಿ ಶಸ್ತ್ರಚಿಕಿತ್ಸಕರಾದ ಶ್ರೀಮತಿ ಆರ್.ಪಿ. ವಿರೋನಿಕಾ ಅವರಿಗೆ ಬ್ರೀಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಅದ್ಧೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ಪ್ರಕಾಶ್ ಎಸ್ ರಗಟೆ ದಂಪತಿಯನ್ನ ಹಾಗೂ ಶ್ರೀಮತಿ ಆರ್.ಪಿ. ವಿರೋನಿಕಾ ದಂಪತಿಯನ್ನ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗಣೇಶನ ಮೂರ್ತಿ ಹಾಗೂ ಯೇಸುಕ್ರಿಸ್ತನ ಮೂರ್ತಿಯನ್ನ ನೀಡಿ ಶುಭ ಹಾರೈಸಿದರು. ಬ್ರೇಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವೃಂದದವರಿಂದ ಡಾಕ್ಟರ್ ಚಂದ್ರಪ್ರಕಾಶ್ ಎಸ್ ರಗಟೆ ಹಾಗೂ ಶ್ರೀಮತಿ ಆರ್.ಪಿ. ವಿರೋನಿಕಾ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಸನ್ಮಾನವನ್ನು ಸ್ವೀಕರಿಸಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಚಂದ್ರಪ್ರಕಾಶ್ ಎಸ್ ರಗಟೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವೃತ್ತಿ ಜೀವನದಲ್ಲಿ ತಮಗಾದ ಏಳು ಬೀಳುಗಳ ಅನುಭವವನ್ನು ಹಂಚಿಕೊಂಡರು. ಶಸ್ತ್ರಚಿಕಿತ್ಸಕನಾಗಿ ಸೇವೆಯನ್ನು ಸಲ್ಲಿಸಿದ್ದು ವೃತ್ತಿ ಬದುಕಿನಲ್ಲಿ ತೃಪ್ತಿಯನ್ನು ನೀಡಿದೆ. ವ್ಯಕ್ತಿಯು ಒಂದು ಸಲ ದಿಟ್ಟ ನಿರ್ಧಾರವನ್ನು ಪಡೆದುಕೊಂಡರೆ ಸಾಕು, ಸಾಧ್ಯವಾಗದ ಕೆಲಸಗಳನ್ನು ಕೂಡ ಮಾಡಬಹುದಾಗಿದೆ ಎಂದು ತಿಳಿಸಿದರು. ನಾನು ಹೋಗಿ ಸೆಲೆಕ್ಷನ್ ಆಯಿತು. ಆನಂತರ ನಾನು ಸ್ಪೆಷಲ್ ಒಂದು ಲೀವ್ ಅಂತ ಹಾಕಿ ನನ್ನ MS ಅನ್ನು ಮುಗಿಸಿದೆ. ಮುಗಿಸಿದ ನಂತರ ನನಗೆ ಪೋಸ್ಟಿಂಗ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಹತ್ರ ಹೋದೆ. ನಮ್ಮ ಡೈರೆಕ್ಟರ್ಗೆ ಹೇಳಿದೆ, ಸರ್ ನಾನು MS ಮಾಡಿದ್ದೀನಿ, ನನಗೆ ಎಲ್ಲಾದರೂ ಒಂದು ಕಡೆ ಎಲ್ಲಿ ನಾನು ಸರ್ಜರಿ ಮಾಡ್ಬೋದು ಆ ಒಂದು ಪ್ಲೇಸ್ನಲ್ಲಿ ಕೊಡಿ ಅಂತ ಕೇಳಿದರೆ ಅವರ ಉತ್ತರ ಬಹಳ ನನಗೆ ದಂಗು ಹೊಡಿತಾ ಇತ್ತು. ಅವ್ರು ಹೇಳಿದ್ರು, ನಿನಗೆ MS ಮಾಡಂತ ಯಾರು ಹೇಳಿದ್ರು? ನಾವು MBBS ಮೇಲೆ ಸೆಲೆಕ್ಟ್ ಮಾಡಿದ್ವಿ, ಸೊ ನಾವು ಎಲ್ಲಿ ಆಗ್ತೀವಿ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ. ಸೊ ಬಂಧುಗಳೇ, ನನಗೇನ್ ಮಾಡಿದ್ರು ಅಂದ್ರೆ ಅವರು ಒಂದು ಅರಳಸುರುಳಿ ಅಂತ ಒಂದು ವಿಲೇಜ್ ಕಳಿಸಿದ್ರು. ಆ ವಿಲೇಜ್ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮ್ಯಾಪ್ ತಗೊಂಡು ಹುಡುಕೊಂಡು ಬಸ್ ನಲ್ಲಿ ಕುಂತು ಆ ಜೀಪ್ ನಲ್ಲಿ ಕುತ್ಕೊಂಡು ಹೋದೆ ಅಲ್ಲಿಗೆ. ಆ ಒಂದು ಸಣ್ಣದಂತ ಒಂದು ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ತೀರ್ಥಹಳ್ಳಿ ತಾಲೂಕದ ಹಳ್ಳಿ ಅದು. ಅಲ್ಲಿ ಸಣ್ಣ PSC ಇಟ್ಕೊಳ್ಳಕ್ಕೆ ಕ್ವಾರ್ಟರ್ಸ್ ಇಲ್ಲ. ಹಾಸ್ಪಿಟಲ್ ಏನೋ ಒಂದೆರಡು ರೂಮ್ ನಲ್ಲಿ ಯಾವುದೋ ಒಂದು ರೂಮ್ ನಲ್ಲಿ ಇಡ್ತಾ ಇರೋದು. ಕ್ವಾರ್ಟರ್ಸ್ ಇಲ್ಲ ಅಂತ ತಿಳ್ಕೊಂಡು ಆ ಊರಿನಲ್ಲಿ ಇರ್ತಕ್ಕಂಥ ಭಟ್ರು ಏನ್ ಮಾಡ್ತಾರೆ, ನನಗೆ ಮನೆ ಕರ್ಕೊಂಡು ಅಲ್ಲಿ ಆ ತರ ಹಾಗೆ ಇತ್ತು. ಅವ್ರ ಮನೆಯಲ್ಲೇ ಒಂದು ಅಡ್ಡದಲ್ಲಿ ಒಂದು ನನಗೆ ಇಟ್ಕೊಳ್ಳಕ್ಕೆ ಕೊಟ್ರು. ಆಮೇಲೆ ಅವ್ರ ಮನೆಯಲ್ಲೇ ನಾನು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತೀನಿ. ಆ ತರವಾದಂತ ಆತ್ಮೀಯರಿಗೆ ಇರ್ತಕ್ಕಂಥ ಆ ಪ್ಲೇಸ್ ನಲ್ಲಿ ನಾನು ನನ್ನ ಮೊದಲನೇ ಜೀವನದ ನೌಕರಿಯನ್ನು ಅಂತ ಹೇಳ್ತೀನಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಇದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನನಗೆ ಕಾರಣಾಂತರಗಳಿಂದ ನಾನು ನಮ್ಮೂರ ಕಡೆ ಬರಬೇಕಾಗಿತ್ತು. 45 ದಿವಸ ಆದ್ಮೇಲೆ ನನಗೆ ಟ್ರಾನ್ಸ್ಫರ್ ಆಯಿತು. ನಾನು ಬಂದೆ ಚಂದನ್ ಕೇರಕ್ಕೆ. ಅದರಂತೆ ಶ್ರೀಮತಿ ಆರ್.ಪಿ. ವಿರೋನಿಕಾ ಅವರು ಮಾತನಾಡಿ, 30 ಹಾಸಿಗೆಯುಳ್ಳ ಆಸ್ಪತ್ರೆಯಿಂದ 12 ಹಾಸಿಗೆಯುಳ್ಳ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಬಳಿಕ 2014ರಲ್ಲಿ ಬೀದರ್ನಲ್ಲಿ 250 ಹಾಸಿಗೆಯುಳ್ಳ ಆಸ್ಪತ್ರೆಯಲ್ಲಿ ಸೇವೆಯನ್ನು ಮಾಡಲು ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಬೆಡ್ ಹಾಸಿಗೆಯಲ್ಲಿ ನಾನು ಜಾಯ್ನ್ ಆಗಿದ್ದೇನೆ. 30 ಬೆಡ್ ಹಾಸಿಗೆಯಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಮತ್ತೆ 100 ಬೆಡ್ ಅಲ್ಲೇ ದರ್ಜೆ ಏರಿಸಿದಿ. ಮತ್ತೊಂದು ಅವರಿಗೆ 36 ವರ್ಷದ ಸರ್ವಿಸ್ ಅಲ್ಲೇ ಮಾಡಿ 2014ರಲ್ಲಿ ನಾನು ಬೀದರ್ಗೆ ಒಂದೇ ಸಲ 100 ಬೆಡ್ಡಿಂದ 750 ಬೆಡ್ಡಿಗೆ ನಾನು ಈ ಒಂದು ದರ್ಜೆಯಲ್ಲಿ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸೇವೆಯನ್ನು ಈ ಆಸ್ಪತ್ರೆಯಲ್ಲಿ ತಮ್ಮೆಲ್ಲರ ಮುಂದೆ ಒಳ್ಳೆಯ ರೀತಿಯಿಂದ ಮಾಡಿದ್ದೇನೆ. ಮತ್ತು ನಾನು ಏನಾದರೂ ತಪ್ಪಾಗಿ ಏನಾದರೂ ತಮಗೆ ಇದಾಗಿದ್ದರೆ ತಾವೆಲ್ಲರೂ ದಯಮಾಡಿ ಕ್ಷಮಿಸಬೇಕು. ಮತ್ತು ನಾವೊಂದು ಈ ಒಂದು ಸೇವೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಲು ಎಲ್ಲರ ಸಹಕಾರ ಬೇಕು. ಮುಖ್ಯವಾಗಿ ಮನೆಯವರ ಸಹಕಾರ ಬೇಕು. ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡ್ಬೇಕಂತಂದ್ರೆ ಮೊದಲು ಮನೆಯಲ್ಲಿ ಶಾಂತಿ ಇರಬೇಕು. ಮನೆಯಲ್ಲಿ ಶಾಂತಿ ಇದ್ರೇನೆ ನಾವು ಹಾಸ್ಪಿಟಲಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಬೇಕು. ಡಾಕ್ಟರ್ ರಾಜಕುಮಾರ್ ಮಾಳ್ಗೆ ಅವರು ಮಾತನಾಡಿ, ಇವತ್ತು ನರ್ಸಿಂಗ್ ಶಾಲೆಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆದರೆ ಅಲ್ಲಿ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಶಸ್ತ್ರಚಿಕಿತ್ಸಕರಾಗಿ ಡಾಕ್ಟರ್ C.S. ರಗಟೆ ಅವರು ಒದಗಿಸಿದ್ದು ಅದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು.
ಇದೇ ವೇಳೆ ಸಿಎಸ್ ರಗಡ್ಡೆ ಅವರ ಮಗಳು ಮಾತನಾಡಿ ತಮ್ಮ ತಂದೆಯ ವೃತ್ತಿ ಬದುಕಿಗಾಗಿ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ರವೀಂದ್ರ, ಡಾಕ್ಟರ್ ಅಶೋಕ್ ಕುಮಾರ್ ನಾಗುರೆ, ಡಾಕ್ಟರ್ ಅರವಿಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತ ನರ್ಸಿಂಗ್ ಶಾಲೆಯಲ್ಲಿ ಕೂಡ ಅನೇಕ ಮೂಲಭೂತ ಸೌಕರ್ಯಗಳ ಒಂದು ತೊಂದರೆ ಇತ್ತು. ಅಲ್ಲಿಯೂ ಕೂಡ ಯಾವಾಗ ಅವರು ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವತ್ತಿನವರೆಗೂ ಇವತ್ತಿನ ತನ ಅಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯ ಇದು ಸರ್ಕಾರಿ ಶುಶ್ರೂಷೆ ಶಾಲೆ. ಈ ಮಕ್ಕಳು ಬಂದು ಇಲ್ಲಿ ನಮ್ಮ ರೋಗಿಗಳ ಮಧ್ಯೆಯಲ್ಲಿ ಸೇವೆ ಸಲ್ಲಿಸ್ತಾರೆ, ಅವರಿಗೆ ಬೇಕಾದಂತ ಸವಲತ್ತು ಕೊಡ್ಬೇಕಂಬತಕ್ಕಂಥದನ್ನ ಅವರು ಇವತ್ತ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಕನ್ಸಿಡರ್ಡ್ ವರ್ಕ್ ಬಿಫೋರ್ ಫ್ಯಾಮಿಲಿ. ಯಾವಾಗ್ಲೂ ಕೆಲಸ ಮುಖ್ಯ, ಫ್ಯಾಮಿಲಿ ಆದ್ಮೇಲೆ ಒಂಥರ ನಂಗೆ ಇವಾಗ ಖುಷಿ ಆಗ್ತಾ ಇದೆ. ಲೈಕ್ ಮೈ ಡ್ಯಾಡ್ ವಿಲ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಅಸ್. ಇವಾಗ ಎಲ್ಲ ಕೆಲಸದಿಂದ he will spend more time with us. Whatever difficulties he have faced, ಗೊತ್ತು it happened wrong, but yeah, we won. In the end, now get this. I would like to thank each of you. Thank you everyone. ಬೀದರ್ ಜಿಲ್ಲೆಯ ಸುಲ್ತಾನ್ಪುರ್ ಗ್ರಾಮದ ನಿವಾಸಿಯಾದ ಮಲ್ಲಿಕಾರ್ಜುನ್ ಅವರು ತಮ್ಮ ಜಮೀನಿನಲ್ಲಿ ಹೂವಿನ ಬೆಳೆ ಬೆಳೆದಿದ್ದು, ಅದರಲ್ಲಿ ಮುಖ್ಯವಾಗಿ 50ಕ್ಕೂ ಹೆಚ್ಚು ಪ್ರತಿಶತ ರೈತರು ಹೂವಿನ ಬೆಳೆಯಿಂದ ಬರುವ ಲಾಭದ ಮೇಲೆ ಅವಲಂಬಿತರಾಗಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ್ ಕೂಡ ಒಬ್ಬರಾಗಿದ್ದು, ತಮ್ಮ ಜಮೀನಿನಲ್ಲಿ ಗುಲಾಬಿ, ಮೈಸೂರು ಮಲ್ಲಿಗೆ ಹೂವು ಹಾಗೂ ಸೇವಂತಿ ಹೂಗಳನ್ನು ಬೆಳೆದಿದ್ದು, ಈ ಹೂವಿನ ಗಿಡಗಳಿಗೆ ಸರಿಯಾದ ನೀರಿನ ಪೂರೈಕೆ ಇಲ್ಲದೆ ಬಾಡಿ ಹೋಗುತ್ತಿವೆ. ಸರ್ಕಾರದಿಂದಾಗಲಿ ಕೃಷಿ ಇಲಾಖೆಯಿಂದಾಗಲಿ ಯಾವುದೇ ರೀತಿಯ ಅನುಕೂಲವಿಲ್ಲದೆ ಬೆಳೆ ನಷ್ಟವಾಗುತ್ತಿದೆ ಎಂದು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು. ಜಿಲ್ಲೆಯ ಸುಲ್ತಾನ್ಪುರ ಗ್ರಾಮದಲ್ಲಿ ಸಾಕಷ್ಟು ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಹೂವಿನ ಬೆಳೆಯನ್ನು ಬೆಳೆಯುತ್ತಿದ್ದು, ಅದರಲ್ಲಿ ಮಲ್ಲಿಕಾರ್ಜುನ್ ಕೂಡ ಒಬ್ಬರಾಗಿದ್ದಾರೆ. ತಮ್ಮ ಜಮೀನಿನಲ್ಲಿ ಕನಕಾಂಬರಿ, ಗುಲಾಬಿ, ಸೇವಂತಿ, ಮೈಸೂರು ಮಲ್ಲಿಗೆ ಹೂ ಬೆಳೆಯನ್ನು ಬೆಳೆಯುತ್ತಿದ್ದು, ಗಿಡಗಳಿಗೆ ಸರಿಯಾದ ನೀರಿನ ಪೂರೈಕೆ ಇಲ್ಲದೆ ಹೂವುಗಳು ಬಾಡಿ ಹೋಗಿ ಬೆಳೆ ನಷ್ಟ ಆಗುತ್ತಿದೆ ಎಂದು ರೈತರು ಸುದ್ದಿ ಸಮೇತದೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸೀಸನ್ ಇದ್ದರೆ ಪರವಾಗಿಲ್ಲ, ಆದರೆ ಬೇರೆ ಸಮಯದಲ್ಲಿ 10% ಕೂಡ ಬೆಳೆಗಳಿಂದ ಲಾಭವಾಗುತ್ತಿಲ್ಲ. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಸಹಕಾರ ಸಿಕ್ಕರೆ ಸರಿಯಾಗಿ ನೀರಿನ ಪೂರೈಕೆಯಾದರೆ ಹೂವನ್ನು ಸಮೃದ್ಧವಾಗಿ ಬೆಳೆದು ಲಾಭವನ್ನು ಪಡೆಯಬಹುದಾಗಿದೆ ಎಂದು ಗುರಪ್ಪ ಹಾಗೂ ಮಲ್ಲಿಕಾರ್ಜುನ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. ಸರ್ ಇಲ್ಲಿ 100% ಹೂವು ಬೆಳೀತಾರೆ ಸರ್. ಆದರೆ ಈ ಸಲ ನೀರಿಲ್ದ ಪ್ರಾಬ್ಲಮ್ ಆಗಿ ಪೂರಾ ಒಂದು 10% ಹೂವು ಈ ಊರ ಬೆಳೀತಾಯಿಲ್ಲ ಸರ್. ಮೊದಲನೇದಾಗಿ ಗೌರ್ಮೆಂಟ್ದವ್ರು ಏನು ಸಪೋರ್ಟ್ ಮಾಡಿಲ್ಲ, ನೀರಿಗಾಗಿ ಪ್ರಾಬ್ಲಮ್ ಸರ್. ಹಾಗಾಗಿ ಇಲ್ಲಿ ಹೂವು ಬೆಳೆದು ಪೂರಾ ಕಡಿಮೆ ಆಗಿದೆ ಸರ್. ಮೊದಲಿಗೆ ಇಲ್ಲಿ ಗುಲಾಬ್ ಹೂವು ಅಂಥೇಳಿ ಸರ್ ಫಸ್ಟ್, ಸೆಕೆಂಡ್ ಮೈಸೂರು ಮಲ್ಲಿಗೆ ಅಂಥೇಳಿ ಬೇಸಿಗೆ ಸೀಸನ್ದಲ್ಲಿ ಬರ್ತದೆ ರೀ. ಆಮೇಲೆ ಸೇವಂತಿ ಅಂಥೇಳಿ ಸರ್ ದೀಪಾವಳಿದಾಗ ಮಾಡ್ತದೆ ರೀ, ದೀಪಾವಳಿದಾಗ ಸೇವಂತಿ ಅಂಥೇಳಿ. ಮತ್ತು ಕಾಕಡ ಅಂತ ಬರ್ತದೆ ಸರ್, ಅದು ಸ್ವಲ್ಪ ಕಾಲ ಬರ್ತದೆ ರೀ. ರೇಟ್ ಸರ್ 200-250 ರೇಟ್ ಕೊಡ್ತಾರೆ ರೀ, ಕಮ್ಸೆ ಕಮ್ 250.
ಸರ್ 80% ಮಂದಿ ಹೂವನ್ನೇ ಬೆಳೆಸ್ತಾರೆ. ಹಾಗಾಗಿ ನೀರಿನ ಪ್ರಾಬ್ಲಮ್ ಆಗಿ ಒಟ್ಟು ಹೂವು ಬೆಳೀತಾ ಇಲ್ಲ ಸರ್. ಇವರು ನೀರಿಗಾಗಿ ಭಾಳ ಪ್ರಾಬ್ಲಮ್ ಸರ್. ಸರ್ ಬೀದರ್ ಬಾಲ್ಕಿ, ಮುಮ್ನಾಬಾದ್, ಬಸವ ಕಲ್ಯಾಣ ಸುತ್ತಮುತ್ತ ಊರದವ್ರು ಎಲ್ಲ ಸುಲ್ತಾನ್ಪುರದಿಂದ ಸಪ್ಲೈ ಸರ್. ಪೂರಾ ಬೀದರ್ ಡಿಸ್ಟಿಕ್ ಸಪ್ಲೈ. ಸುಲ್ತಾನ್ಪುರದಾಗ ರೀ ಎಲ್ಲ ಹೂವು ಬೆಳಿತಾವೆ. ಯಾರ ಬಳಿ ಅರ್ಧ ಎಕ್ಕರು 1 ಎಕ್ಕರು ಇರ್ತವೆ. ಅದಕ್ಕೆ ರೇಟ್ ಸಿಗಂಗಿಲ್ಲ, ರೇಟ್ ಸಿಗಲ್ಲ ಹೊಂಟ ಸರ್. ರೇಟಿಗೆ ನಮಗೆ ದಯ ಮಾಡಿ ರೇಟ್ರು ನಮಗೆ ಇದು ಅನುಕೂಲ ಮಾಡಪ್ಪಲೆ ಮಾಡಿರ್ಬೇಕು. ಜೂಜಿ ಈಗ ದಿನದಾಗ ಬೇಸಿಗೆ ಜೂಜಿ ಬರ್ತದೆ, ಚಳಿಗಾಲ ಕಾಕಡ ಬರ್ತವೆ, ಈಗ ಕನಕಾಂಬರ ಬರ್ತದೆ. ಈಗ ಬೇರೆ ಹೂವು ಭೀ ಹಚ್ಚಾರಿ, ಅವು ಭೀ ಹೊಂಟ. ಈಗ ಗುಲಾಬಾರ ಕಂಟಿನ್ಯೂ ಇರ್ತವೆ ರೀ, ಅದಕ್ಕೆ ರೇಟ್ ಇಲ್ಲ ನಮ್ಮೂರಾಗ. ಮಾರ್ಕೆಟ್ದಾಗ ನೋಡ್ರಿ ಈಗ ಮಾಲ್ ಬಂತು, ಈಗ ಜೂಜಿಗೆ ಮಾಲ್ ಈಗ ಅದ ರೇಟ್. ಈಗ ಇನ್ನೊಂದು ಥೋಡೆ ದಿನ ನಂಬಲ್ಲಿ ಮಾಲ್ ಬಂತು ಅಂತ ರೇಟ್ ಇರಲ್ಲ. ಅದು 100 ರೂಪಾಯಿ ಕಿಲೋ ತೊಗೋತಾರೆ ಅವರು. ಕಡ್ಲಿಕ್ಕೆ ನಾವು ಲೇಬರ್ ಕೂಲಿನೇ 70 ಹಂಗೆ ಕೊಡ್ತೀವಿ. ನಮಗೆ ಇರ್ತದೆ 1 ಕಿಲೋದಲ್ಲಿ 30 ರೂಪಾಯಿ ಇರ್ತದೆ. ಏನು ಮಾಡ್ಬೇಕು ನಾವು? ಈಗ ರೀ 200-250 ರೂಪಾಯಿ ರೇಟ್. ಮಳೆಗಾಲ ಅದೇ ಸೀಸನ್ ಇತ್ತು ಅಂದ್ರೆ ಇರ್ತದೆ, ಸೀಸನ್ ಇಲ್ಲೋಯ್ತು ಅಂದ್ರೆ ಆ ಕಡೆದಿಂದ ಅವರಿಗೆ ನಾವು ಹೋಗೋದು ಬರೋದಕ್ಕೆ ಬರೋದು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನಿದೆ ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಬರಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಡಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಬಸ್ ತಂಗುದಾಣಗಳ ಕಾಮಗಾರಿಯು ನಿಧಾನಗತಿಯಲ್ಲಿ ತೆವಳುತ್ತಾ ಸಾಗಿದೆ. ಲೋಕೋಪಯೋಗಿ ಇಲಾಖೆಯು ತಲಾ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಂಗುದಾಣ ನಿರ್ಮಾಣ ಮಾಡುತ್ತಿದೆ. ಮಡಿವಾಳ ವೃತ್ತ ಹಾಗೂ ನಾಯಕಮಾನ್ ಬಳಿಯ ತಂಗುದಾಣಗಳ ಕಾಮಗಾರಿ 5 ತಿಂಗಳಿಂದ ನಡೆದರೂ ಪೂರ್ಣಗೊಂಡಿಲ್ಲ. ಅಲ್ಲದೆ ಸರಿಯಾಗಿ ನೆಲಹಾಸು ಹಾಕಿಲ್ಲ, ತಂಗುದಾಣಕ್ಕೆ ನಾಮಫಲಕ ಕೂಡ ಅಳವಡಿಸಿಲ್ಲ. ಒಟ್ಟಾರೆ ಬಸ್ ನಿಲ್ದಾಣದಿಂದ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲತೆಯಾಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಲೋಕೋಪಯೋಗಿ ಇಲಾಖೆಯು ತಲಾ ರೂಪಾಯಿ 7 ಲಕ್ಷ ವೆಚ್ಚದಲ್ಲಿ ತಂಗುದಾಣ ನಿರ್ಮಾಣವನ್ನು ಮಾಡುತ್ತಿದೆ. ಮಡಿವಾಳ ವೃತ್ತ ಹಾಗೂ ನಾಯಕಮಾನ್ ಬಳಿಯ ತಂಗುದಾಣಗಳ ಕಾಮಗಾರಿ 5 ತಿಂಗಳಿನಿಂದ ನಡೆದರೂ ಪೂರ್ಣಗೊಂಡಿಲ್ಲ. ಸರಿಯಾಗಿ ನೆಲಹಾಸು ಹಾಕಿಲ್ಲ, ತಂಗುದಾಣಕ್ಕೆ ಅಳವಡಿಸಿರುವ ನಾಮಫಲಕಗಳು ಸರಿಯಾಗಿ ಇಲ್ಲ. ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರುವ ಕಾರಣ ಅಪಹಾಸಕ್ಕೀಡಾಗುವಂತಾಗಿದೆ. ಬಸ್ ತಂಗುದಾಣದಲ್ಲಿ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲ. ರಾತ್ರಿ ವೇಳೆಯಲ್ಲಿ ಬಸ್ಗಾಗಿ ತಂಗುದಾಣದಲ್ಲಿ ನಿಲ್ಲುವ ವ್ಯಕ್ತಿಗಳಿಗೆ ಸುರಕ್ಷತೆಯಂತೂ ಇಲ್ಲವೇ ಇಲ್ಲದಂತಾಗಿದೆ. ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಕಾಮಗಾರಿನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು, ನಾಮಫಲಕಗಳಲ್ಲಿರುವ ದೋಷಗಳನ್ನು ಸರಿಪಡಿಸಬೇಕು ಎಂದು ಸಾರ್ವಜನಿಕರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ಬಸ್ ನಿಂದ್ರಂಗಿಲ್ಲ, ಇಲ್ಲ ಅನುಕೂಲ ಇಲ್ಲ, ಏನೂ ಇಲ್ಲ. ಹಳೆ ಬಸ್ ಸ್ಟ್ಯಾಂಡ್ ಬಲ್ಲಿ ಬಸ್ಗಳು ಬರ್ತಾವ, ಆ ಕಡೆಯಿಂದ ಆ ಕಡೆ ಸೀದಾ ನಾನ್ ಸ್ಟಾಪ್ ಹೋಗ್ತಾವ. ಇಲ್ಲಿ ನಿಂದ್ರಂಗಿಲ್ಲ, ಏನು ಬಿ ನೆಹರು ಸ್ಟೇಡಿಯಂ ಇಲ್ಲಿ ನಮ್ದು ಮಡಿವಾಳ ಸರ್ಕಲ್ ಬಲ್ಲಿ ನಿಂದ್ರಂಗಿಲ್ಲ, ಅಲ್ಲಿಂದ ಹೋಗ್ತಾವ ಡೈರೆಕ್ಟ್. 2019 ಲೋಕಸಭೆ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆಯವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರವು ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೇಲೆ ಐಟಿ ದಾಳಿ ನಡೆಸಿ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಲು ಹೊರಟಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಬಿ ಖಂಡ್ರೆಯವರು ವಾಗ್ದಾಳಿ ಮಾಡಿದರು. ಬರುವ ಚುನಾವಣೆಯಲ್ಲಿ ಜನ ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಭವಿಷ್ಯ ನುಡಿದರು. 2019 ಲೋಕಸಭೆ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆಯವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಐಟಿ ದಾಳಿ ವಿಚಾರದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಪಡೆದುಕೊಳ್ಳುತ್ತಿದೆ. ದೇಶದ 120 ಕೋಟಿ ಜನ ಇದನ್ನು ನೋಡುತ್ತಿದ್ದಾರೆ. ಸೇಡಿನ ದ್ವೇಷದ ರಾಜಕೀಯ ನಡೆಸುತ್ತಿರುವ ಬಿಜೆಪಿ ನಮ್ಮನ್ನು ಹೆದರಿಸಿ ಬ್ಲ್ಯಾಕ್ಮೇಲ್ ಮಾಡಬೇಕು ಎಂದು ಹೀಗೆಲ್ಲ ಮಾಡುತ್ತಿದೆ. ಆದರೆ ಇದಕ್ಕೆ ಯಾರೂ ಹೆದರುವುದಿಲ್ಲ. ಜನ ಅವರಿಗೆ ತಕ್ಕ ಪಾಠ ಕಲಿಸಲಿದೆ.
ಸಿಬಿಐ ನಿರ್ದೇಶಕರನ್ನ ರಾತ್ರೋರಾತ್ರಿ ವರ್ಗಾವಣೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೂ ಸುಳ್ಳು ಮಾಹಿತಿ ಯಾಕೆ ಕೊಡಬೇಕು? ಬಿಜೆಪಿಯವರು ಸರ್ವಾಧಿಕಾರಿ ಧೋರಣೆ ನಡೆಸುತ್ತಿದ್ದಾರೆ. ಇವರ ಸರ್ವಾಧಿಕಾರ ಧೋರಣೆ ಕೇವಲ ಮೇ 23ನೇ ತಾರೀಕಿನವರೆಗೆ ಮಾತ್ರ ನಡೆಯುತ್ತದೆ ಎಂದು ಈಶ್ವರ್ ಬಿ ಖಂಡ್ರೆ ಅವರು ವ್ಯಂಗ್ಯವಾಗಿ ಮಾತನಾಡಿ ತಿಳಿಸಿದರು. ಪಕ್ಷದ ಅಭ್ಯರ್ಥಿಗಳಿಗಾಗಿ ಕೆಲಸ ಮಾಡೋರಿದ್ದಾರೆ. ರಾಜ್ಯದಲ್ಲಿ 20 ಕಡೆ ಐಟಿ ದಾಳಿ ಆಗಿದೆ, ಬೆಳಂಬೆಳಗ್ಗೆ ಇಡೀ ಕರ್ನಾಟಕದಲ್ಲಿ 3 ಕಡೆ ದಾಳಿ ಆಗೋ ಲಕ್ಷಣ ಇದೆ. ಗುಲ್ಬರ್ಗ, ರಾಯಚೂರು, ಏನು ಹೇಳ್ತೀರಿ ಸರ್? ನೋಡಿ, ಈಗಾಗಲೇ ಹೇಳಿದ್ದೇನೆ, ಬಿಜೆಪಿ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಎಲ್ಲರ ಗಮನದಲ್ಲಿದೆ. 130 ಕೋಟಿ ಜನ ನೋಡ್ತಾ ಇದ್ದಾರೆ. ಇದು ಬರೀ ಸೇಡಿನ ರಾಜಕೀಯ, ದ್ವೇಷದ ರಾಜಕೀಯ. ಯಾರು ಪ್ರತಿಪಕ್ಷದಲ್ಲಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ, ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು, ಅವರಿಗೆ ಇವತ್ತು ಹೆದರಿಸಬೇಕು, ಬೆದರಿಸಬೇಕು. ಯಾರು ಹೆದರಲ್ಲ, ಯಾರು ಬೆದರಲ್ಲ. ರಾಜಕೀಯ ಪ್ರೇರಿತವಾದಂಥ ದಾಳಿಗಳು, ಅದರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ. ಜನ ಅವರಿಗೆ ಇವತ್ತು ತಕ್ಕ ಪಾಠ ಕಲಿಸ್ತಾರೆ. ನೀವೆಲ್ಲ ನೋಡಿದಿರಿ, CBI ಡೈರೆಕ್ಟ್ರನ್ನು ರಾತ್ರೋರಾತ್ರಿ 2 ಗಂಟೆಗೆ CBI ಡೈರೆಕ್ಟ್ರನ್ನು ಬದಲಾವಣೆ ಮಾಡುವಂಥದ್ದು, ಎತ್ತಂಗಡಿ ಮಾಡುವಂಥದ್ದು ಏನು ಅವಶ್ಯಕತೆ ಇತ್ತಪ್ಪ? ಸುಪ್ರೀಂ ಕೋರ್ಟ್ಗೂ ಸುಳ್ಳು ಮಾಹಿತಿ ಕೊಡುವಂಥದ್ದು ಯಾಕೆ? ಇವೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ಕೆಲಸ, ಸರ್ವಾಧಿಕಾರಿ ಧೋರಣೆ. ಎಲ್ಲಿವರೆಗೆ ಮಾಡ್ತಾರೆ? ಮೇ 23ನೇ ತಾರೀಕಿನವರೆಗೆ. ಅದಾದ ಮೇಲೆ ನಮ್ಮ ಸರ್ಕಾರ ಬರ್ತದೆ. ಹೀಗಾಗಿ ಕಾನೂನು ಬಾಹಿರ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ಅಧಿಕಾರಿಗಳಿರಲಿ, ಯಾರೇ ಇರಲಿ, ಅವರು ಎಚ್ಚರಿಕೆಯಿಂದಿರಲಿ. ಯಾರದೇ ಒತ್ತಡಕ್ಕೆ ಬಂದು ಈ ರೀತಿ ಅಕ್ರಮಗಳು, ಈ ರೀತಿ ಕಾನೂನು ವಿರೋಧಿ ಚಟುವಟಿಕೆಗಳು ಮಾಡುವಂಥದ್ದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅದು ಸರಿಯಾಗೋದಿಲ್ಲ. 2 ವರ್ಷದಿಂದ ಹೇಳ್ತಾ ಇದ್ದೀವಿ, ಸರ್ಕಾರ ರೇಸೇಡಿನ ರಾಜಕೀಯ ಮಾಡ್ತಾ ಇದೆ, ದ್ವೇಷದ ರಾಜಕೀಯ ಮಾಡ್ತಾ ಇದೆ, ಪ್ರತಿಪಕ್ಷಗಳನ್ನು ಹತ್ತಿಕ್ಕಲು ಭಾಳಷ್ಟು ಇವರು ಹುನ್ನಾರ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳಿದ್ದಂಥದ್ದು ಇಂದು ಇವತ್ತು ಅದು ಸತ್ಯ ಆಗ್ತಾ ಇದೆ. ಯಾವತ್ತಿಗೂ ಕಾಂಗ್ರೆಸ್ನವರು ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡಿಲ್ಲ. UPA ಸರ್ಕಾರ ಇದ್ದಾಗ ನಮ್ಮದೇ ಮಂತ್ರಿಗಳ ಮೇಲೆ, ನಮ್ಮದೇ ಅಧಿಕಾರಿಗಳ ಮೇಲೆ ಯಾವುದಾದ್ರೂ ದೂರು ಬಂದರೆ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದೇವೆ. UPA ಬಗ್ಗೆ ಯಾವುದೇ ದೂರು ಕೊಡಲಿಕ್ಕೆ ಬಿಜೆಪಿಯವರಿಗೆ ನೈತಿಕತೆ ಇಲ್ಲ. ಥ್ಯಾಂಕ್ ಯು. ಭಾಲ್ಕಿ ತಾಲೂಕಿನ ಹಾಲಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ನೆಹರು ಯುವ ಕೇಂದ್ರ ಬೀದರ್ ಹಾಗೂ ಸ್ನಾತಕೋತ್ತರ ಕೇಂದ್ರಗಳ ಸಹಯೋಗದಲ್ಲಿ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜರುಗಿದ ಯುವ ಸಮಾವೇಶದ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭವನ್ನುದ್ದೇಶಿಸಿ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ಶಿವಕುಮಾರ್ ಸ್ವಾಮಿಯವರು ಮಾತನಾಡಿ, ಯುವ ಜನರು ತಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿ 10 ಜೀವನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ಅವರು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಹಾಗಂಜ್ನ ಜೈನ್ ಮಂದಿರದಲ್ಲಿ ಕನ್ನಡ ಸೇವಾ ಪ್ರತಿಷ್ಠಾನ ಬೀದರ್ ವತಿಯಿಂದ ಪ್ರಭುರಾವ್ ಕಂಬಳಿಪಾಲಿ ಕುರಿತು ಸಾಹಿತ್ಯ ಸಂಸ್ಕೃತಿ ಚಿಂತನಾ ಕಾರ್ಯಕ್ರಮ. ಬ್ರೀಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವೃಂದದವರಿಂದ ಡಾಕ್ಟರ್ ಚಂದ್ರಪ್ರಕಾಶ್ ಎಸ್ ರಗಟೆ ಮತ್ತು ಶ್ರೀಮತಿ RP ವಿರೋನಿಕಾ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಜಿಲ್ಲೆಯ ಸುಲ್ತಾನ್ಪುರ್ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಅವರ ಜಮೀನಿನಲ್ಲಿ ನೀರಿನ ಪೂರೈಕೆ ಇಲ್ಲದೆ ಬೆಳೆ ನಷ್ಟ ಅನುಭವಿಸುತ್ತಿರುವ ಸುಲ್ತಾನ್ಪುರ್ ರೈತರು. ಬೀದರ್ ನೆಹರು ಕ್ರೀಡಾಂಗಣದ ಬಳಿ ನಿರ್ಮಿಸಲಾದ ಬಸ್ ತಂಗುದಾಣ ಸಾರ್ವಜನಿಕರ ಉಪಯೋಗಕ್ಕೆ ಬಾರದ ತಂಗುದಾಣ. ಬಿಜೆಪಿ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದಾಗಿ ಬಿಜೆಪಿ ಅವರ ವಿರುದ್ಧ ಈಶ್ವರ್ ಖಂಡ್ರೆಯವರ ವಾಗ್ದಾಳಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.